ಸೊ ಇಲ್ಲಿರೋ ಮರಿಗೆ ಏನಾಗೈತಪ್ಪ ಅಂದ್ರೆ ಗಿಣ್ಣು ಹತ್ತೈತಿ. ಗಿಣ್ಣು ಅಂದ್ರೆ ಇವು ಏದ್ ಪಟ್ಟಿಗೆ ಗಿನ್ನ ಹಿಂಡೂಲಲ್ಲ, ಹಾಗಾಗಿ ಸೊ ಅವಕ್ಕೆ ಔಷಧಿ ಇದೆ. ಇವು ಗಜ್ಜಿಗೆ ಅಂಥೇಳಿ ಇವತ್ತನ್ನ ಹೆಂಗೆ ಹಾಕಬೇಕು ಏನು ಮಾಡಬೇಕು ಅಂಥೇಳಿ ಕಂಟಿನ್ಯೂ ಆಗಿ ಮುಂದೆ ತೋರಿಸ್ತೀನಿ ನೋಡಿರಿ ನಿಮ್ಗೆ. ಸೊ ಎಲ್ಲ ಹಿಟ್ಟಿಟ್ಟು ಆಗ್ಬೇಕಿದೆ. ನೆಕ್ಸ್ಟ್ ನಿಮಗೆ ಇದನ್ನು ಹಿಟ್ಟಿಟ್ಟಾದರೆ ಇದನ್ನೆಲ್ಲ ಜಜ್ಜಿ ಸಣ್ಣ ಪುಡಿ ಪುಡಿ ಮಾಡೀವಿ, ಹಾಲಿನಾಗ ಹಾಕಬೇಕು. ಹಾಯ್ ಗೆಳೆಯರೇ, ಇನ್ನು ಮಟ್ಟ ಸ್ವಲ್ಪ ಸೀನ್ ನಾನು ಹಚ್ಚಿ ತೋರಿಸ್ತೀನಿ. ಅದು ಎದಕ್ಕೆ ಔಷಧಿ ಏನಾಗೈತಪ್ಪ ಮರಿಗೆ ಅಂದ್ರೆ, ಮರಿಗೆ ಗಿನ್ನದಲ್ಲತ್ತೈತಿ ರೀ. ಅದು ಏದ್ ಪಟ್ಟಿಗೆ ಗಿನ್ನ ಹಾಲು ಹಿಂಡಂಗಿಲ್ಲ. ಜಾಸ್ತಿಯಾಗಿ ಬಿಸಿಲಿಗೆ ಗಿನ್ನ ಕುಡ್ದ ಗಿನ್ನ ಹಾಲತ್ತೈತಿ. ಗಿನ್ನ ಹೊಟ್ಯಾಗ ಗಿನ್ನಗಟ್ಟಂತ ಗಟ್ಟಕ್ಕವು. ಸೊ ಅದು ನಮ್ಮ ಮರಿಗೆ ಕೂಡ ಆಗೈತಿ. ಸೊ ಅದಾಗೈತಿ. ಅದಕ್ಕೆ ಔಷಧಿ ಏನಪ್ಪ ಅಂಥೇಳಿ ಈ ವಿಡಿಯೋದಾಗ ಕಂಟಿನ್ಯೂ ಐತಿ. ಗಿನ್ನ ಹತ್ತಿರೋ ಮರಿಗೆ ಏನು ಅಂದ್ರೆ ಮೆಡಿಕಲ್ದ ಮೆಡಿಷನಲ್ಲಿದೆ. ಸೊ ಇದಿರೋದ ನಾರ್ಮಲ್ ಅಡುಗೆಯಾಗ ಸಿಗ್ತಾವೆ ಗಜ್ಜಗ ಅಂಥೇಳಿ. ಅವತ್ತನ್ನ ಸ್ವಲ್ಪ ಜಜ್ಜಿ ಸಣ್ಣ ಮಾಡಿ ಆಡಿನ ಹಾಲನ್ನೇ ಹಾಕ್ತೇವೆ ನಾವು. ಇದು ನಮಗೆ ಗೊತ್ತಿರೋವಂಥ ಔಷಧಿ. ಸೊ ಇದನ್ನು ನಾವು ಕಂಟಿನ್ಯೂ ಇದನ್ನ ಹಾಕ್ತೀವಿ. ಮೆಡಿಕಲ್ದ ಮೆಡಿಷನ್ನು ಹಾಕತ್ತೀವಿ ಕಂಪಲ್ಸರಿ, ಇದ್ರ ಮ್ಯಾಗಂತೂ ಇಲ್ಲ. ಬಟ್ ಇದು ಅದ್ಭುತವಾಗಿ ಚೆನ್ನಾಗೈತಿ. ಇದು ಕೂಡ ರಿಸಲ್ಟ್ ಬರ್ತೈತಿ ಇದ್ರದ್ದು ಕೂಡ. ಸೊ ಮೊದಲೆಲ್ಲ ಇವತ್ತನ್ನ ಹಾಕಿ ಮೇಂಟೈನ್ ಮಾಡ್ತಿದ್ರು. ಮೊದಲು ಮೆಡಿಷನ್ ಕಡಿಮೆ ಇದ್ವು. ಸೊ ಈಗೆಲ್ಲ ನಾನಾ ನಮೂನಿ ಬಂದವು, ಅವತ್ತೂ ಹಾಕ್ತೀವಿ. ಬಟ್ ಇದನ್ನು ಮೇನ್ ಪಾಯಿಂಟ್ ಇದನ್ನು ಕೂಡ ಹಾಕ್ತಿರ್ತೀವಿ ನಾವು, ಯಾವಾಗಲೂ ಮಿಸ್ ಆಗಿಲ್ಲ, ಗಟ್ಟಿಗೆ ಇದ್ದೇ ಇರ್ತೇವೆ. ಸೊ ಅದಕ್ಕೋಸ್ಕರ ಈ ಮರಿಗೆ ಆಗಿತ್ತು. ಈಗ ಸದ್ಯಕ್ಕೆ ಏನಪ್ಪ ಅಂದರೆ ಮೆಡಿಷನ್ ಏನೂ ಇದ್ದಿದ್ದಿಲ್ಲ, ಹಂಗಾಗಿ ತರಕ್ಕೆ ಟೈಮ್ ಇದ್ದಿದ್ದಿಲ್ಲ. ಹಾಗಾಗಿ ಇದನ್ನು ಸದ್ಯಕ್ಕೆ ಇದನ್ನು ಯಾವ ಮರಿಗಾದರೂ ಇದನ್ನು ಫಸ್ಟ್ ಹಾಕಿ ನಾವು ನೆಕ್ಸ್ಟ್ ಮೆಡಿಷನ್ ಹಾಕೋದೆ. ಸೊ ಹಾಗಾಗಿ ಇದನ್ನು ಹಾಕತ್ತೀನಿ. ಇದನ್ನು ಯಾವ ರೀತಿ ಹಾಕೋದು, ಇದು ಏನು ಅಂಥೇಳಿ ಎಲ್ಲ ನಿಮಗೆ ಕಂಪ್ಲೀಟಾಗಿ ವಿಡಿಯೋದಾಗ ತಿಳಿಸ್ತೀನಿ. ಈ ವಿಡಿಯೋನ ಕೊನೆಯವರೆಗೆ ಎಂಡ್ವರೆಗೆ ನೋಡಿರಿ. ಹಂಗೆ ಯಾರೆಲ್ಲ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡತ್ತೀರ ನೋಡು, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಂಥ ಮುಂದೆ ವಿಡಿಯೋಗಳು ಹಾಕ್ತಿರ್ತೀನಿ. ಸೊ ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿರಿ. ಯಾಕಪ್ಪ ಅಂದ್ರೆ ಕುರಿಕಾಯಿಯವರಿಗೆ, ನಮ್ಮ ಸಂಚಾರಿ ಕುರುಬರಿಗೆ ಮಾತ್ರ ಗೊತ್ತಿರ್ತೈತೆ. ಬಟ್ ಈ ಹಳ್ಳಿ ಮ್ಯಾಗ ಊರು ಮನೆ ಕುರಿಯವರಿಗೆ ಇವರಿಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ, ಇದು ಗೊತ್ತಿರೋದು. ಸೊ ನನ್ನ ಅನಿಸಿಕೆ ಕಡಿಮೆ ಇರುತ್ತೆ, ಅಂಥವ್ರೆಲ್ಲ ಶೇರ್ ಮಾಡಿರಿ, 4 ಜನಕ್ಕೆ ಗೊತ್ತಾಗಲಿ. ಸೊ ಏನಪ್ಪ ಅಂದ್ರೆ ನಾನು ಹಾಕೋ ಔಷಧಿ ಇದೆ, ಈಗ ಹಾಕತ್ತೇನೆ, ಟ್ರೈ ಮಾಡ್ತೀನಿ. ಸೊ ಮೆಡಿಷನ್ನು ಸಿಗ್ತೈತಿ. ಈಗ ಗಿನ್ಗಟ್ಟು ಹಾತಿದ್ದು ಅದು ಭಾಳ ಚೆನ್ನಾಗದವು. ಸೊ ಅವು ಬೇಕಾದ್ರೆ ನಿಮಗೆ ಕಮೆಂಟ್ ಮಾಡಿರಿ. ಕುರಿ ಬಗ್ಗೆ ಏನೇನು ಈ ಗಿನ್ಗಟ್ಟು ಹತ್ತಿದಲ್ಲಿ ಕಮೆಂಟ್ ಮಾಡಿರಿ. ಬೇಕಪ್ಪ ಅಂದ್ರೆ ಮೆಡಿಷನ್ನು ತಂದ ಕಸಿಂದ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳ್ಸೋಕೆ ನೋಡೋಣ ಪ್ರಯತ್ನ ಮಾಡ್ತೀನಿ. ಸೊ ಇವತ್ತು ನನಗೆ ಗೊತ್ತಿರೋಂಥ ಔಷಧಿ ನಾ ಹಾಕತ್ತೀನಿ. ಬಟ್ ನಿಮಗೂ ಇದಕ್ಕಿಂತನೂ ಚೆನ್ನಾಗಾಗೋದು ಯಾವ್ದಾರ ಔಷಧಿ ಇತ್ತಪ್ಪ ಅಂದ್ರೆ ನಮಗೂ ಕೂಡ ಕಾಮೆಂಟ್ ಮುಖಾಂತರ ತಿಳಿಸ್ರಿ, ಇಂಥ ಔಷಧಿ ಐತಣ್ಣ ಹಾಕಂತೇಳಿ. ಬಟ್ ನಾವು ಅದನ್ನು ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ಇವತ್ತು ನಾನು ಹಾಕತ್ತೇನಂದ್ರೆ ಇದೇ ಕೊಟ್ಟರಲ್ಲ, ಇದಕ್ಕಿಂತನೂ ಶಾನ್ಯಾರು ಮತ್ತು ಔಷಧಿ ಹುಡುಕ್ಯಾಡಿರ್ತಾರೆ. ಬಟ್ ಅಂಥವು ಯಾವುದೋ ಔಷಧಿ ನಿಮ್ಗೆ ಗೊತ್ತಿತ್ತು ಅಂತಲೂ ತಿಳಿಸ್ರಿ. ಯಾಕಪ್ಪ ಅಂದ್ರೆ ನಾವು ಅದನ್ನು ಹಾಕೋ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಈ ಗಿನ್ಗಟ್ಟದಾಗ ಮರಿ ಭಾಳ ಲಾಸ್ ಆಗ್ತವೆ ವರ್ಷ ನಮ್ಮವು. ಹಂಗೋಸ್ಕರ ನೋಡೋಣ, ನಿಮಗೆ ಯಾವ ಔಷಧಿ ಗೊತ್ತಿದ್ದೂ ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಬಟ್ ಕಮೆಂಟ್ನ ನಿಮ್ಮ ನಂಬರ್ ಆದರೂ ಹಾಕ್ರಿ, ಅವನ ಔಷಧಿ ಗೊತ್ತಂತೇಳಿ ನಾವೇ ಕಾಲ್ ಮಾಡಿ ತಿಳ್ಕೊತೀವಿ. ಸೊ ಇದಿಷ್ಟು ನನಗೆ ಗೊತ್ತಿರೋಂಥ ಔಷಧಿ. ಇವಾಗ ಕಂಟಿನ್ಯೂ ಮಾಡ್ತೀನಿ ಮುಂದೆ ಏನು ಮಾಡೋದು, ಹೆಂಗೆ ಹಾಕೋದು, ಹೆಂಗೆ ಜಡ್ಜ್ ಅಂತೇಳಿ ಎಲ್ಲ ಕೊನೆಯವರೆಗೆ ವಿಡಿಯೋ ನೋಡಿರಿ. ಎಲ್ಲರಿಗೂ ನಮಸ್ಕಾರ. ನಾ ಹೇಳಿರೋಂಥ ಮರಿ ಇದೆ ಸದ್ಯಕ್ಕೆ. ಔಷಧಿನೂ ಯಾವ ಹಾಕಿಲ್ಲ ಇವಕ್ಕೆ, ಈಗ ಟ್ರೈ ಮಾಡತ್ತೀನಿ. ಸೊ ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ. ಯಾವ ರೀತಿ ಹಾಕ್ತೀನಿ, ಯಾವ ರೀತಿ ಇಲ್ಲ ಅನ್ನೋದನ್ನು ಫುಲ್ಲು ವಿಡಿಯೋ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಮರಿ ಅಂತೂ ಎದ್ದು ನಿಂದಿರ್ತಾ ಇಲ್ಲ ಇದು ನಿನ್ನೆ ರಾತ್ರಿಯಿಂದ. ಸೊ ರಾತ್ರಿನ ಹಾಕ್ಬೇಕೈತಿ, ಇದಕ್ಕೆ ಹಾಕಿದ್ದಿಲ್ಲ. ಸೊ ಯಾಕಪ್ಪ ಅಂದ್ರೆ ಸ್ವಲ್ಪ ಮೆತ್ತಗಿರ್ತನ ಗಡ ನೋಡಿ ಹಾಕಿದ್ರೆ ಕಂಟ್ರೋಲ್ ಆಕ್ಕತಿ. ಈಗ ಫುಲ್ ಜಾಸ್ತಿ ಆದಮೇಲೆ ನೋಡಿ ಸ್ವಲ್ಪ ಲೇಟ್ ಮಾಡಿ ಹಾಕ್ಬಾರ್ದು, ಗಡನ ಹಾಕ್ಬೇಕು ಆದಷ್ಟು ಮಟ್ಟಿಗಿದ್ರೆ. ಇನ್ನೂ ಜೋಲಿ ಹೊಡಿತೈತಪ್ಪ ನೋಡಿದ್ರೆ ಹಾಕ್ಬೇಕು. ಸೊ ಈ ಮರಿ ಸುಸ್ತಾಗೈತೆ ಫುಲ್. ನೋಡು ಟ್ರೈ ಮಾಡ್ತೀನಿ ಹಾಕೋನು. ಬರೀ ಈಗ ಔಷಧಿ ಎಲ್ಲ ಹೆಂಗೆ ಹಾಕೋದು, ಏನು ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ. ಸೊ ಇವಾಗ ಗಜ್ಜಿಗೆ. ಸೊ ಇವತ್ತಿನ ಏನು ಮಾಡ್ಬೇಕಪ್ಪ ಅಂದ್ರೆ, ಇವತ್ತಿನ ಸ್ವಲ್ಪ ಮ್ಯಾಗಿಂದ ಇದು ಉಚ್ಬೇಕಾದ್ರೆ ಒಲೆ ಒಗಿಬೇಕ್ರಿ ಇವತ್ತನ್ನ. ಸೊ ಈ ರೀತಿ ಬೆಂಕಿಯಾಗ ಒಗದ್ವಿ. ಒಂದು ಒಗದೀನಿ. ನಿಮ್ಗೆ ಎಷ್ಟು ಮರಿ ಬೇಕೋ ಅಷ್ಟು ಮರಿಗೆ ಒಂದಕ್ಕೆ ಸಾಕು. ಸೊ ಈ ರೀತಿ
ಸುಡ್ತೈತಿ ಇಲ್ಲಿ ಕರ್ಗೆ ಹಾನಕತ್ತಿರ್ಕೊಂಡದು. ಸೊ ಮ್ಯಾಗಿಂದೆಲ್ಲ ಕರ್ಗೆ ಆತಪ್ಪ ಅಂದ್ರೆ ಇದನ್ನು ತೆಗಿಬೇಕು ಹೊರಗೆ. ಸೊ ತೆಗೆದೀನಿ ನೋಡ್ರಿ, ಇಲ್ಲಿ ಈ ರೀತಿ ಆಗಿರ್ತೈತಿ ಇದು. ಸೊ ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ತೋರಿಸ್ತೀನಿ ಇವಾಗ. ಟೆವೆ ತಗೊಂಬರ್ಲಿ, ಟೆವೆ ಈ ಮ್ಯಾಗಿನ ತಾಟಿ ಉಚ್ಬೇಕು ಇವಾಗ. ಓಕೆ, ಕಲ್ಲ ಹೊಡಿತಿದೆ. ಇದು ಹೊಡೆದ ನಂತರ ಈ ರೀತಿ ಸಿಪ್ಪಿ ತೆಗೆದು ಚೆಲ್ಲಬೇಕು. ಸಿಪ್ಪಿ ಸುಡಿತಪ್ಪ ಅಂದ್ರೆ ಆಟೋಮೆಟಿಕ್ಕಾಗಿ ಹೊಡೆದೈತಿ. ಒಳಗೆ ಈ ಥರ ಕಾಯಿ ಇರ್ತೈತಿ. ಸೊ ಇದನ್ನು ಬರ್ರಿ ಇವಾಗ ಏನು ಮಾಡೋದು, ಹೆಂಗೆ ಸಣ್ಣ ಮಾಡೋದು ಅಂತ ಹೇಳ್ತೀನಿ. ಒಳಗಿಂದೆಲ್ಲ ತೆಗೆದು ಈ ರೀತಿ ಪುಡಿ ಪುಡಿ ಇಲ್ಲಿಟ್ಟು ಕಲ್ಲ ಮ್ಯಾಗ ಪುಡಿ ಪುಡಿ ಮಾಡ್ಬೇಕಂದ್ರೆ ಸೊ ಎಲ್ಲ ಹಿಟ್ಟಿಟ್ಟು ಆಗ್ಬೇಕಿದೆ. ನೆಕ್ಸ್ಟ್ ನಿಮಗೆ ಇದನ್ನು ಹಿಟ್ಟಿಟ್ಟಾದರೆ ಇದನ್ನೆಲ್ಲ ಜಜ್ಜಿ ಸಣ್ಣ ಪುಡಿ ಪುಡಿ ಮಾಡೀವಿ. ಇವತ್ತೇನು ಮಾಡಕ್ಕಿರ್ತಲ್ಲ ಇವು. ಸೊ ಇದನ್ನು ಆಡಿನ ಹಾಲಿನಾಗ ಹಾಕಬೇಕು. ಸೊ ಇಲ್ಲಿ ಆಡಿನ ಹಾಲು ನೋಡ್ಕೊಂಡ್ಬಂದೀವಿ. ಹಾಲು ಸ್ವಲ್ಪ ಜಾಸ್ತಿ ಹಾಕೊಂಡು ಸ್ವಲ್ಪ ತೆಗಿಬೇಕು. ನಿಮಗೆ ಎಷ್ಟು ಬೇಕೋ ಒಂದು 5-6 ml ಹಾಕುವಷ್ಟು. ಇದಕ್ಕಷ್ಟು ಅದ್ರಲ್ಲಿ ಗಟ್ಟಿರ್ಬೇಕು, ಭಾಳ ಹಾಲು ಆಗ್ಬಾರ್ದು ಅದ್ರಾಗ. ಯಾಕಪ್ಪ ಅಂದ್ರೆ ಔಷಧಿ ಕಡಿಮೆಯಾಗಿ ಹಾಲು ಜಾಸ್ತಿ ಆಯ್ತಂದ್ರೆ ಏನೂ ಹತ್ತಲ್ಲದು. ಸೊ ಇದನ್ನು ಹಾಲಿನಾಗ ಹಾಕಬೇಕು. ಅದಕ್ಕೆ ಹಾಲು ಸ್ವಲ್ಪ ಕಡಿಮೆನೇ ಇರಲಿ, ಔಷಧಿ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಪ್ಪ ಅಂದ್ರೆ ಹಾಲಿಗೆ ಔಷಧಿ ಕುಡ್ಕೋಬೇಕದು. ಇಲ್ಲ ಹಾಲು ಜಾಸ್ತಿ ಆಗಿ ಔಷಧಿ ಕಡಿಮೆ ಆತಪ್ಪ ಅಂದ್ರೆ ಅದು ಹಾಲು ಕುಡ್ಸಂಗಾಗುತ್ತೆ. ಚಲೋ ಐತಿ ಹಂಗಾಗಿ ಕೈಯಾಡ ಆ ನೀರು ತುಗ ಅವೆಲ್ಲ ಭಾಳ ಹೊಲ್ಸಾಗಿ ಒಂದು ಕ್ಯಾನ್ ತಗೊಳ್ಳಿ, ಒಂದು ಕ್ಯಾನ್ ತಗೋ. ಮತ್ತು ಸೊ ಇದನ್ನ ಒಂದು ಸುರಂಜಿ ಹಾಕಿ ಆಡಿಸ್ಬೇಕೆಲ್ಲ ಮಿಕ್ಸಿಂಗ್ ಆಗ್ಬೇಕದು. ಫುಲ್ ಹಿಟ್ಟು ಆಗ್ಬೇಕದು. ಇದು ಸ್ವಲ್ಪ ಇನ್ನೂ ಗಟ್ಟಿನ ಐತಿದೆ. ಸುರಂಜಾಗ ಬರ್ತಾಯಿಲ್ಲ, ಕಾಳು ಸಿಕ್ಕನಕತ್ತವು. ಬೇಡ ಗಟ್ಟಿ ಆಗ್ತದೆ ಸ್ವಲ್ಪ. ಇದು ಬರ್ತೈತಿ. ಹುಕ್ಕು ಬಂದಾಗ ಕುರುವಾಡ್ರಲ್ಲಿ ಸೊ ಈ ರೀತಿ ಎಲ್ಲ ಕಲಸಾಡಿ ಮಿಕ್ಸ್ ಆಗ್ಬೇಕಿದೆ. ಓಕೆ ಬರ್ರಿ ಇವಾಗ ಹಾಕೊಂಡ್ರಿ ಮರಿಗೆ. ಸೊ ಇಷ್ಟೆಲ್ಲ ಮಾಡಿ ಔಷಧಿಯನ್ನು ಮರಿಗೆ ಹಾಕತ್ತೀವಿ. ನೋಡಿರಿ, ಕಂಟಿನ್ಯೂ ಆಗಿ ನೋಡಿದ್ರೆ ಈ ವಿಡಿಯೋ ಹೆಂಗೆ ಅನಿಸ್ತು ಅಂಥೇಳಿ ಕಾಮೆಂಟ್ ಮಾಡಿರಿ. ಸೊ ನೋಡೋಣ ನಮ್ಮ ಅದೃಷ್ಟ ಮರಿ ಚೆನ್ನಾಗಿ ಹಾಕತ್ತೋ ಇಲ್ಲೋ ಅಂಥೇಳಿ. ಮರಿ ಅದೃಷ್ಟ ನಾವಂತೂ ಪ್ರಯತ್ನ ಮಾಡಿ ಹಾಕುವಷ್ಟು ಹಾಕತ್ತೀವಿ. ಮರಿ ಅಂತೂ ಫುಲ್ ನೆಲಕ್ಕೆ ಬಿದ್ದೈತಿ. ಸೊ ನೋಡೋಣ ಏನೇನಾಗತ್ತೆ ರೀ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ರಿಗೂ ನಮಸ್ಕಾರ.